ಅದೇ ಇದು ಭಕ್ತಿಯಿಂದ ಮಾಡಿರುವಂಥ ಸಿನಿಮಾ ಆದರೂ ಕೂಡ ಬಲ ತುಂಬಕ್ಕೆ ಎನರ್ಜಿ ಬಂಡಲ್ ಆಗಿ ಶಿವಣ್ಣ ಕೂಡ ಜಾಯ್ನ್ ಆದರು. ಸೊ ಅದ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂತಂದರೆ ಅವರು ಬೇರೆ ಬೇರೆ ಪಾತ್ರಗಳನ್ನು ಮಾಡಿದರೂ ಕೂಡ ಈ ರೀತಿಯ ಒಂದು ಕಲಾ ಪ್ರಕಾರದಲ್ಲಿ ಅವ್ರನ್ನ ನೋಡಿರುವಂಥದ್ದು ತುಂಬ ವಿಶೇಷ. ಅವರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ಅನಾರೋಗ್ಯದ ನಡುವೆ ಕೂಡ ಅವ್ರು ನಿಮ್ಮ ಸಿನಿಮಾಗೆ ಸಾಥ್ ನೀಡಿದಂಥ ಸಂದರ್ಭ ಹೆಂಗಿತ್ತು ಅಂತ. ನಾವು ಮೊದಲನೇ ಶೆಡ್ಯೂಲ್ ಶೂಟ್ ಮುಗಿಸಿದ್ವಿ. ಅದು ಮುಗಿಸಾದ್ಮೇಲೆ ಆ ಕ್ಲಿಪ್ಪನ್ನು ತೊಗೊಂಡೋಗಿ ಮೈಸೂರಲ್ಲಿ ಶಿವಣ್ಣ ಮತ್ತು ಗೀತಕ್ಕ ಇದ್ದರು. ಅಲ್ಲಿ ಹೋಗಿ ಒಂದು ಸಲ ಅವ್ರಿಗೆ ತೋರಿಸಿದ್ವಿ. ತೋರಿಸಿದ್ಮೇಲೆ ಗೀತಮ್ಮ ತುಂಬ ಅಪ್ರಿಸಿಯೇಷನ್ ಮಾಡಿದ್ರು. ಅದ್ರ ಜೊತೆಗೆ ಅವರು ಆ ಭಾಗದಲ್ಲಿ ಆಗಿರೋದ್ರಿಂದ ಒಂದಿಷ್ಟು ಅವರ ಹಳೆ ನೆನಪುಗಳನ್ನೆಲ್ಲ ಹಂಚಿಕೊಂಡು ಶಿವಣ್ಣ ಹತ್ರ ಮಾತಾಡ್ತಾ ಅವರು ಒಪ್ಸಿದ್ರು. ನಾವು ಹೀಗೆ ಇದೆ, ಈ ಕಲೆಯನ್ನು ನಾನು ಸಿನಿಮಾ ಅಂತ ಮಾಡ್ತಾಯಿಲ್ಲ, ಇದನ್ನು ರೆಪ್ರೆಸೆಂಟ್ ಆಗಬೇಕು, ಇಡೀ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ ನನಗೊಂದು ಗಟ್ಟಿಯಾದ ಬಲ ಬೇಕು, ನನಗೊಂದು ಹೆಗಲು ಬೇಕು, ನೀವಿದ್ರೆ ನನಗದು ಆಗುತ್ತೆ ಅಂತ ನನಗೆ ಭರವಸೆ ಇದೆ ಅಂತ ಹೇಳಿದವಾಗ ಅದನ್ನು ಒಪ್ಪಿ ಅವ್ರು ಕೊಟ್ಟು. ಅಭಿ, ಸೈಡ್ ತೊಗೊಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತೊಗೊಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಡೇಟ್ ಕೊಟ್ಟರು. ಆ ಡೇಟಿಗೆ ಅವ್ರು ಬಂದು ಶೂಟ್ ಮುಗಿಸ್ಕೊಟ್ರು. ಅಂದರೆ ಇಲ್ಲಿ ಅವರ ಆರೋಗ್ಯ ಸ್ಥಿತಿ ಆ ಸಮಯದಲ್ಲಿ ಟ್ರೀಟ್ಮೆಂಟಲ್ಲಿ ಇದ್ದರೂ ಕೂಡ ಅವ್ರು ಬಂದಂಥ ರೀತಿ, ಅವರ ಒಳಗಡೆ ಇದ್ದಂಥ ಎನರ್ಜಿ ಎಲ್ಲ ಆ ಟೈಮಲ್ಲಿ ಒಳಗಡೆ ಇದ್ದಂಥ 200-300 ಜನ ಕ್ರೂಸ್ಗಳಿಗೂ ಆರ್ಟಿಸ್ಟ್ಗಳನ್ನು ಅವರು ಹುರಿದುಂಬಿಸಿದಂಥ ರೀತಿ ಎಲ್ಲೋ ಒಂಥರ ಮಿರಾಕಲ್ ಥರದಲ್ಲಿ ನಡೀತು. ಅದ್ಭುತವಾದಂಥ ಏನು ಪರ್ಫಾರ್ಮೆನ್ಸನ್ನು ಅವ್ರು ಕೊಟ್ಟು, ಅದರಲ್ಲಿ ನಾವು ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಆ ಮಟ್ಟದ ಎನರ್ಜಿ ಅವ್ರ ಹತ್ರ ಇತ್ತು. ಬೆಳಿಗ್ಗೆ ಬಂದವರು ವೇಷ ಹಾಕಿ ಆದಮೇಲೆ ಸಂಜೆ ತನಕನೂ ಬರೀ ನೀರು ಜ್ಯೂಸ್ ಕುಡ್ಕೊಂಡಿದ್ರು ಬಿಟ್ಟರೆ ಯಾವ ಆಹಾರವನ್ನು ಅವರು ತಗೊಳ್ಳಿಲ್ಲ. ಸಂಜೆ ಶೂಟ್ ಮುಗ್ದಾದ್ಮೇಲೆ ಬಟ್ಟೆ ಏನು ವೇಷಗಳನ್ನು ಬಿಚ್ಚಿ ಆದಮೇಲೆ ಅವರು ಆಹಾರ ತಗೊಂಡ್ರು. ಅದು ಅವ್ರ ಡೆಡಿಕೇಶನ್ನು, ಯಕ್ಷಗಾನ ಮೇಲೆ ಅವರು ಇದ್ದಂಥ ನಂಬಿಕೆ, ಅದ್ರ ಮೇಲಿದ್ದಂಥ ಗೌರವ ಅಲ್ಲಿ ತನಕ ಮಾಡಿಕೊಟ್ರು. ನಮಗೆ ದೊಡ್ಡ ಬಲ ಅವರು ಬಂದಾದಮೇಲೆ. ಅದಾದಮೇಲೆ ಇನ್ನೊಂದು ಬಲ ನಮಗೆ ಸಿಕ್ಕಿದ್ದು ಹೊಂಬಾಳೆ. ನಾನು ಅಪ್ರೋಚ್ ಆದಾಗ ಇಷ್ಟು ಬಜೆಟಿನ ಸಿನಿಮಾ ಮಾಡಿದವಾಗ ನನಗೆ ಅದನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ತೋರಿಸ್ಬೇಕು ಅಂತ ನನಗೆ ಬೇರೆ ಕಾಣಿಸ್ಲಿಲ್ಲ. ವಿಜಯ್ ಸರ್ನ ಹೋಗಿ ಅಪ್ರೋಚ್ ಆದವಾಗ ಶಕ್ತಿ ಮೀರಿ ಹಾಕಿದ್ದೇನೆ. ಒಂದು ಸಲ ನೀವು ಶೋರಿಲ್ ನೋಡಿ, ಅದಾದಮೇಲೆ ನಾನು ಯಾವ ಸಿನಿಮಾಗಳು ನಾನು ಅಪ್ರೋಚ್ ಆಗಿಲ್ಲ ನಿಮ್ಮನ್ನು. ಇದೊಂದು ಸಲ ನೋಡಿ, ನಿಮ್ಗೆ ಅನಿಸಿದ್ರೆ ಹೇಳಿ ಅಂತ ಹೇಳಿ. ನೋಡಿದ್ಮೇಲೆ ಅವರು ಖಂಡಿತ ಮಾಡಿಕೊಡ್ತೀನಿ, ಕಲೆ ಬಗ್ಗೆ ನೀವು ಇಷ್ಟು ಇಟ್ಕೊಂಡು ಮಾಡಿದ್ದು, ಸಂಸ್ಕೃತಿ ಉಳಿಬೇಕು ಅಂತ ನೀವು ಇಟ್ಟ ನಿರ್ಧಾರಕ್ಕೋಸ್ಕರ ನಾನು ನಿಮ್ಮ ಜೊತೆಗಿರ್ತೀನಿ. ಇದ್ರ ಬಗ್ಗೆ ನಿಮಗೆ ನಾರ್ಮಲಾಗಿ ಯಾವ ಸಿನಿಮಾಗಳನ್ನು ಹೇಗೆ ರಿಲೀಸ್ ಮಾಡ್ತೀವೋ ಅದೇ ರೀತಿಯಲ್ಲಿ ನಿಮಗೆ ಚಂದ ರೀತಿಯಲ್ಲಿ ನಾವು ಇದನ್ನು ಜನರಿಗೆ ಮುಟ್ಟಿಸೋ ಜವಾಬ್ದಾರಿ ತಗೊತೀವಿ ಅಂತ ಹೇಳಿ ಮಾಡಿಕೊಟ್ರು. ಈಗ ಬೇರೆ ಬೇರೆ ಸಪೋರ್ಟ್ ಸಿಕ್ಕಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಸರ್ಕಾರದಿಂದ ಕೂಡ ನಿಮಗೆ ಒಂದು ರೀತಿ ಶಕ್ತಿ ಆಗಿದೆ ಅಂತಲೇ ಹೇಳ್ಬೋದು. ಟ್ಯಾಕ್ಸ್ ಫ್ರೀ ಮಾಡಿರ್ತಕ್ಕಂಥದ್ದು ಕಲೆಗೋಸ್ಕರ, ಒಂದು ಕಲೆ ಉಳಿಸೋ ಸಿನಿಮಾ ಆಗಿದೆ ಅನ್ನೋದಕ್ಕೆ. ಸೊ ಅದರ ಒಂದು ಸಪೋರ್ಟು ಮತ್ತು ಅದು ಆಗಿದ್ದಂಥ ರೀತಿ ಹೇಳಿ. ಅದು ಒಂಥರ ಮಿರಾಕಲ್ಲೇ. ನಾನು ಸಿನಿಮಾಗಳನ್ನು ಮುಗಿಸಿದ್ವಿ, ಶೋರಲ್ಲಿ ಮಾಡಿಕೊಂಡು ಒಬ್ಬೊಬ್ಬರನ್ನ ಅಪ್ರೋಚ್ ಆಗ್ತಾಯಿದ್ದೆ. ಈ ಸಮಯದಲ್ಲಿ ನನಗೆ ಭಗವಂತನೇ ಕಳಿಸ್ಕೊಟ್ಟಿದ್ದು ಅಶೋಕ್ ಮಿರ್ಜಿ ಸರ್ ಅಂತ. ಅವ್ರಿಗೆ ಫಸ್ಟ್ ಶೋರಲ್ಲಿ ತೋರಿಸಿದೆ. ಅವ್ರು ತೋರಿಸಿದ್ಮೇಲೆ ಏನ್ರಿ ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಾ, ಇದು ಹಿಂಗಿದ್ರೆ ಹೆಂಗೆ, ಇದು ಸರಿಯಾದ ಜನರಿಗೆ ತೋರಿಸ್ಬೇಕು ಅಂತ ಹೇಳಿದವಾಗ ನನಗೆ ದಾರಿ ಗೊತ್ತಾಗ್ತಾ ಇಲ್ಲ ಸರ್, ಏನು ಮಾಡಬೇಕು ಅಂತ ಹೇಳಿದವಾಗ ಅವರು ಪ್ರಭಾಕರ್ ಸರ್ನ ಪರಿಚಯ ಮಾಡಿಸ್ಕೊಟ್ರು. ಅವರಿಗೂ ಶೋರಲ್ಲಿ ತೋರಿಸ್ದೆ. ಅವರ ಆಫೀಸ್ನಲ್ಲಿರುವಂಥ ಎಲ್ಲ ಸೇಮ್ ಆಫೀಸಲ್ಲಿರುವಂಥ ಎಲ್ಲರಿಗೂ ತೋರಿಸಿದ್ವಿ. ಎಲ್ಲರೂ ತುಂಬ ಖುಷಿಪಟ್ಟರು. ಆಮೇಲೆ ನನ್ನ ಒಳಗಿನ ಇಂಟೆನ್ಷನ್ ಅವ್ರಿಗೆ ಹೇಳಿದೆ. ಅಂದರೆ ಇದು ಸಿನಿಮಾ ಅಂತ ನಾನು ಮಾಡಲಿಲ್ಲ, ನನ್ನ ಜವಾಬ್ದಾರಿ ನಮ್ಮ ಕರ್ನಾಟಕದ ಕಲೆಯನ್ನು ರೆಪ್ರೆಸೆಂಟ್ ಮಾಡಬೇಕು, ಎಲ್ಲರಿಗೂ ಇದ್ರ ಬಗ್ಗೆ ತಿಳಿಯೋ ಒಂದು ರೀತಿ ಆಗಬೇಕು ಅಂತ. ಒಂದು ಸರ್ಕಾರದ ಒಂದು ಸಪೋರ್ಟ್ ಸಿಕ್ಕರೆ ತುಂಬ ಇದಾಗುತ್ತೆ ಅಂತ ಹೇಳಿದಾಗ ನಾನೊಂದಿಷ್ಟು ಏನೆಲ್ಲ ಬೇಕು ಅಂತ ಕೇಳಿದ್ರೆ ಒಂದಿಷ್ಟು ವಿಷಯಗಳನ್ನೆಲ್ಲ ಹೇಳಿದೆ. ಎಲ್ಲದನ್ನ ಹೇಳಿದವಾಗ ಇಮಿಡಿಯೇಟಾಗಿ ಸಿ ಎಮ್ ಅವ್ರನ್ನ ಪರಿಚಯ ಮಾಡಿಸಿ ಅವರಿಗೆ ವಿಡಿಯೋ ತೋರಿಸೋ ಥರ ಮಾಡಿದ್ರು. ಸಿ ಎಮ್ ನೋಡಿ ತುಂಬ ಖುಷಿಪಟ್ಟರು. ಅವರೆಲ್ಲರೂ ದೊಡ್ಡತನ, ಅದು ಸಿ ಎಮ್ ಅವರ ದೊಡ್ಡತನ. ಒಂದು ಕರ್ನಾಟಕದ ಕಲೆಗೆ ಇದಕ್ಕೆ ಬೆಲೆ ಸಿಗಬೇಕು, ಬೆಂಬಲ ಸಿಗಬೇಕು ಅಂತ, ಇದಕ್ಕೆ ಏನೆಲ್ಲ ಸೂಕ್ತವಾದಂಥ ನೀವು ಮನವಿ ಕೊಟ್ಟಿದ್ದೀರಿ ಅದನ್ನೆಲ್ಲನೂ ಮಾಡಿಸುವಂಥ ಜವಾಬ್ದಾರಿ ನಮ್ಮದಿದೆ, ನಾವು ಮಾಡಿಕೊಡ್ತೀವಂತ ಭರವಸೆ ಕೊಟ್ಟರು. ಅದು ತುಂಬ ನಮ್ಗೆ ಇನ್ನೊಂದು ರೆಕ್ಕೆ ಸಿಕ್ಕಿದಂಗೆ ಆಯಿತು. ಅದ ನಂತರ ಇವೆಲ್ಲವೂ ನಾವು ಓಡಾಡಿ ಆಯಿತು ಅನ್ನೋದಕ್ಕಿಂತ ಯಕ್ಷಗಾನವೇ ಆಯಾ ಕಡೆಗೆ ಜನರನ್ನು ಪರಿಚಯ ಮಾಡಿಸ್ಕೊಂಡು ಎಲ್ಲ ಕಡೆ ಕರ್ಕೊಂಡೋಯ್ತು. ಈಗ ನಮ್ಮ ಜವಾಬ್ದಾರಿ ಜನರಿಗೆ ಇನ್ನು ಮುಟ್ಟಿಸ್ಬೇಕು ಅಂತ. ಅದಕ್ಕೋಸ್ಕರ ಪ್ರತಿಯೊಬ್ಬ ಏನೋ ಪ್ರೆಸ್ ರಿಪೋರ್ಟ್ರಿಗೆ, ನಿಮಗೆ ಎಲ್ಲರಿಗೂ, ನಿಮಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ನಾನು ಶೋರೀಲನ್ನ ತೋರಿಸಿದ್ದೀನಿ. ಸಿ ಎಮ್ ಆರಿಗೆ ತೋರಿಸಿದ್ದನ್ನ ನಿಮಗೆ ತೋರಿಸಿದ್ದೀನಿ. ಕಾರಣ ಇಷ್ಟೇ, ನಮಗೂ ಜನರಿಗೂ ಏನಾದರೂ ನಂಟು ಬಾಂಧವ್ಯ ಬೆಸೆಯೋದಿದ್ರೆ ಮಾಧ್ಯಮದವರು ನೀವು ಮಾತ್ರ. ನಿಮ್ಮ ಕೈಯಲ್ಲೇ ಇರುವಂಥದ್ದು ಪೆನ್ನು, ಬರಹ, ಹಣೆ ಬರಹ ಎಲ್ಲ ಬರೆಯೋದು ನೀವೇ. ಹಾಗಾಗಿ ನಿಮಗೆ ಮೊದಲಿಗೆ ತೋರಿಸಿದೆ. ಈಗ ಮೈಕ್ ನಿಮ್ಮ ಹತ್ರ ಹೋಗ್ಬೇಕು, ನೀವು ಹೇಳಬೇಕು. ನೀವು